ಶೂರ್ಪಣಖೆ ಇದು ಉಗುರು ಅಲ್ಲಿ ಮುಟ್ಟಿತು, ನಂಜಾಯಿತು. ಏನು ನಂಜಾಯಿತು ಅಂತಂದರೆ ರಕ್ತ ಇಳಿಯಿತು. ರಾಮನಲ್ಲಿ ಅನುರಕ್ತಳಾಗಿ ಬಂದದ್ದು, ಅನು ತೆಗೆದ ರಾಮ, ರಕ್ತ ಮಾಡಿ ಕಳಿಸಿಕೊಟ್ಟ ಅವಳನ್ನು. ಮೈ ತುಂಬ ರುಧಿರ ಪ್ರವಾಹ ಹರಿಯಿತು. ತ್ರಿಶಿರ, ದೂಷಣ, ಖರ ಅವರೆಲ್ಲ ರಾಕ್ಷಸರು. ಅವರಿದ್ದಲ್ಲಿ ಓಡಿ ಬರ್ತಾಳೆ, ತೋರಿಸ್ತಾಳೆ ಏನಿದು ರಾಮ ಮಾಡಿದ ಅನ್ಯಾಯ ಅಂತ. ಅವರು ಎದ್ದರು, ಜಗಳಕ್ಕೆ ಬಂದರು. 14,000 ರಾಕ್ಷಸರು ಯುದ್ಧಕ್ಕೆ ಬಂದರು. ನೇರ ಲಂಕೆಗೆ ಹೋಗ್ತಾಳೆ. ರಾಮಾಯಣ ಹೇಳ್ತದೆ, ಖರ, ತ್ರಿಶಿರ, ದೂಷಣ 14,000 ಮಂದಿ ಏಕಕಾಲದಲ್ಲಿ ರಾಮನ ಹತ್ರ ಎರಗಿ ಬಂದರಂತೆ. ರಾಮದೇವರು ಒಂಟಿಯಾಗಿ ಸೀತೆಯ ರಕ್ಷಣೆಗೆ ಲಕ್ಷ್ಮಣನನ್ನು ಜವಾಬ್ದಾರಿಯನ್ನಾಗಿ ಮಾಡಿ ರಾಮದೇವರು ಒಂಟಿಯಾಗಿ ಯುದ್ಧ ಮಾಡಿದರು. 14,000 ಮಂದಿಯನ್ನು ಧರೆಗೆ ಇಳಿಸಿದರು. ರಾಮದೇವರು 14 ರಾಮದೇವರಿಗೆ ತುಂಬ ಇಷ್ಟಪಟ್ಟ ಸಂಖ್ಯೆ. 14 ವರ್ಷ ವನವಾಸ, 14 ಲೋಕದ ಅಧಿಪತಿ, 14,000 ರಾಕ್ಷಸರು ಯುದ್ಧಕ್ಕೆ ಬಂದರು. ಒಂಟಿಯಾಗಿ ರಾಮ ಸಂಹಾರ ಮಾಡಿದ. ಅಂದರೆ 14,000 ಜನ ಬರಲಿ, 14 ಲೋಕದ ಜನ ಬರಲಿ, ರಾಮ ಒಂಟಿಯಾಗಿ ಹೋರಾಡಬಲ್ಲ. ದೇವರ ವಿರೋಧ ಮಾಡಲಿದ್ದರೆ ಯಾರೂ ಇದಕ್ಕೆ ಬದ್ಧರಾಗುವುದಿಲ್ಲ ಅನ್ನುವ ಎಚ್ಚರವನ್ನು ರಾಮದೇವರು ನೀಡಿದ್ದಾರೆ. 14 ಅಂತಂದರೆ ನಮ್ಮ ಶರೀರ ಇದೆ. ಈ ಶರೀರದಲ್ಲಿ 14 ಲೋಕಗಳನ್ನು ನಾವು ಲೋಕನ್ಯಾಸದ ಮೂಲಕ ಮಾಡ್ತೇವೆ ನಾವು. ಅಂದರೆ 14 ಲೋಕಗಳು ಇಲ್ಲಿಯೇ ತುಂಬಿದೆ. ರಾಮದೇವರು ಈ 14 ಲೋಕದ ಅಧಿಪತಿಗಳು. ಇಲ್ಲಿ 14 ಲೋಕದಲ್ಲಿ ಈ ರಾಕ್ಷಸರಿದ್ದರೆ ಇವರನ್ನು ದಂಡನೆ ಮಾಡಬೇಕಾದ್ರೆ ರಾಮದೇವರೇ ನಿಂತು ಮಾಡಬೇಕಾದ್ದು. ರಾಮದೇವರಿಗೆ ನಾವು ನಿವೇದಿಸಿಕೊಳ್ಬೇಕಂತೆ. ಅವನನ್ನು ಶಿಕ್ಷಿಸ್ತಾರೆ. ಈ ಶೂರ್ಪಣಖೆ ರಾವಣನಿಗೆ ಹೇಳ್ತಾಳೆ, ಸುಳ್ಳು ಹೇಳೋದು ಅಂದರೆ ಇಳಿದಿದ್ದದ್ದನ್ನು ಬಣ್ಣ ಹಚ್ಚಿ ಹೇಳೋದು ಅಂತ ಶುರು ಮಾಡಿದ್ದೇ ಶೂರ್ಪಣಖೆ. ಅವಳು ರಾಮನನ್ನು ಮದುವೆ ಆಗಬೇಕು ಅಂತ ಹೋದ್ದು. ರಾವಣನ ಹತ್ರ ಹೇಳಿದ್ದು, ಅಣ್ಣ ನಿನಗೊಂದು ಹುಡುಗಿ ಹುಡುಕ್ಲಿಕ್ಕೆ ಅಂತ ಹೋದೆ, ರಾಮ ಇಷ್ಟು ಕೆಲಸ ಮಾಡಿ ಕಳಿಸಿದ್ದಾನೆ, ಚಂದದ ಹುಡುಗಿ, ಪ್ರಪಂಚದಲ್ಲಿ ಇಂತಹ ಹುಡುಗಿ ಇಲ್ಲ ಅಂತ. ಪಾಪ ಅವನನ್ನೂ ತಲೆ ಕೆಡಿಸ್ತಾಳೆ ನೋಡಿ. ರಾಮನ ವಿರುದ್ಧ ದುಷ್ಟರ ಜೊತೆಗೆ ನಾವು ಸೇರಿದರೆ ನಾವು ಹೇಗೆ ನಮ್ಮ ಸರ್ವಸ್ವ ಕಳ್ಕೊಳ್ತೇವೆ ಅನ್ನೋದಕ್ಕೆ ರಾವಣ ಒಂದು ಉದಾಹರಣೆ. ರಾವಣ ಲಂಕೆಯಿಂದ ಸಮುದ್ರದ ಮೂಲಕ ನಮ್ಮ ದೇಶಕ್ಕೆ, ಭಾರತಕ್ಕೆ ಬರ್ತಾನೆ, ಗೋಕರ್ಣಕ್ಕೆ ಬರ್ತಾನೆ, ನೇರ ಮಾರೀಚನ ಅವನ ಜೊತೆಗೆ ಸೇರ್ತಾನೆ. ಮಾರೀಚನ ಹತ್ರ ಹೇಳ್ತಾನೆ, ನೀನು ರಾಮನಿಗೆ ಮೋಸ ಮಾಡಬೇಕು, ಸೀತೆ ಮತ್ತು ರಾಮನನ್ನು ಬೇರೆ ಬೇರೆ ಮಾಡಬೇಕು, ಅದಕ್ಕೆ ಬೇಕಾ ತಂತ್ರಗಾರಿಕೆ ನಿನಗೆ ಗೊತ್ತು ಅಂತ ಮಾರೀಚನ ಹತ್ರ ಬರ್ತಾನೆ. ನೋಡಿ ರಾವಣ ಎಂಥ ತಂತ್ರಜ್ಞ ಅಂತ. ಅಂದರೆ ಯಾವ್ಯಾವ ರಾಕ್ಷಸರಿಗೆ ಏನೇನು ಸಾಮರ್ಥ್ಯ ಇದೆ, ಎಲ್ಲೆಲ್ಲಿದ್ದಾರೆ, ಅಡ್ರೆಸ್ಸು, ಮೊಬೈಲು, ಫೋನ್ ನಂಬರು ಎಲ್ಲವನಿಗೆ ಗೊತ್ತಿತ್ತು. ಅಲ್ಲಿ ನೇರ ಬಂದ, ಅವನ ಹೇಳ್ದ, ಮಾರೀಚ ಹೇಳ್ದ, ರಾವಣ ಒಂದು ವಿಷಯ ನಿನಗೆ ಹೇಳ್ತೇನೆ ಅಂತ. ನೋಡು ನೀನು ರಾವಣ ಬಂದ ಅಂತ ನನಗೆ ಹೇಳಿದ್ರು, ನನಗೆ ಭಯ ಆಯಿತು. ಯಾಕೆಂದರೆ ರಾ ಅಂತ ಹೆಸರು, ರಕಾರಾದೀನಿ ನಾಮಾನಿ, ರಕಾರದಿಂದ ಆರಂಭವಾಗುವ ಹೆಸರೇ ನನಗೆ ಭಯಾನಕ, ಎಲರ್ಜಿ. ಯಾಕೆಂದರೆ ರಾಮ ಅಷ್ಟು ಮಾಡಿದ್ದ, ಉತ್ತರದಿಂದ ದಕ್ಷಿಣಕ್ಕೆ ನನ್ನ ಸಮುದ್ರಕ್ಕೆ ಹಾಕಿದ್ದ. ರಾಮನ ವಿರುದ್ಧವಾಗಿ ನಾನು ಯುದ್ಧ ಮಾಡಲಿಕ್ಕೆ ತಯಾರಿಲ್ಲ, ಬಿಟ್ಟುಬಿಡು ಅಂತ ಮಾರೀಚ ಹೇಳಿದರೆ, ರಾವಣ ಹೇಳ್ದ, ಖಡ್ಗದನ್ನು ವರೆಯನ್ನು ತೆಗೆದು ಕೊಂದುಬಿಡ್ತೇನೆ ಅಂತ ಹೇಳಿದ. ಮಾರೀಚ ಹೇಳಿದ, ಆಯಿತು ಮಾಡ್ತೇನೆ ಅಂತ. ನಮ್ಮ ಜನ ಹೇಳಿದರು, ಸಾಯುವುದು ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಿಕ್ಕಿದರೆ ಮೋಕ್ಷ ಆಗುತ್ತೆ ಅಂತ. ಮಾರೀಚನ ಶಬ್ದ ಅಲ್ಲ, ಮಾರೀಚನ ಕಡೆಯವರದ್ದು ಅಷ್ಟೇ. ಯಾಕಂದರೆ ಮಾರೀಚ ಹಾಗೆ ಹೇಳಲಿಲ್ಲ. ಮಾರೀಚ ಅವನ ಆಸೆ ಏನಿತ್ತು ಅಂತಂದರೆ ಇನ್ನು ಸ್ವಲ್ಪ ಸಮಯ ಬದುಕುವಂಥ ಆಸೆ ಇತ್ತು ಅಷ್ಟೇ ಹೊರತು, ನಾನು ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಾಯುವುದು ಒಳ್ಳೆಯದು, ರಾಮ ಬೆಟರ್ ಅಂತ ಅವನಿಗೇನು ಜ್ಞಾನ ಇರಲಿಲ್ಲ. ರಾಮನ ಬಗ್ಗೆ ಧೈರ್ಯ ಇದೆ, ತಾಕತ್ತಿದೆ ಅನ್ನುವ ಭಯ ಅಷ್ಟೇ ಹೊರತು ಭಕ್ತಿ ಇರಲಿಲ್ಲ ಮಾರೀಚನಿಗೆ. ರಾವಣ ಹೇಳಿದ್ದಕ್ಕೆ ಮಾರೀಚ ಒಪ್ಪಿಕೊಳ್ತಾನೆ. ರಾಮದೇವರು ಮರೀಚಿರ್ ದಮನೋ ಹಂಸಃ, ಮರೀಚಿ, ಈ ಮಾರೀಚ ಇವ ಮರೀಚಿಗೆ ಸಂಬಂಧಪಟ್ಟವ, ಅಂದರೆ ರಾಮದೇವರಿಗೆ ಸಂಬಂಧಪಟ್ಟವ. ಸಂಬಂಧ ಅಂತಂದರೆ ಈ ರಾಮಾಯಣಕ್ಕೆ ಬೇಕಾದ ಸಂಬಂಧವನ್ನು ಕಲ್ಪಿಸಿಕೊಡುವವ. ಹಾಗಾಗಿ ಮಾರೀಚ ನನ್ನು ರಾಮದೇವರು ಉಳಿಸಿದ, ಮರೀಚಿಯಿಂದ ಮಾರೀಚ ಉಳಿದ, ರಾಮನಿಂದ ಉಳಿದ. ಮಾರೀಚ ಬರ್ತಾನೆ, ಬಣ್ಣದ ವೇಷ ಹಾಕ್ಕೊಂಡು, ಬಂಗಾರದ ಜಿಂಕೆಯ ವೇಷ ಹಾಕ್ಕೊಂಡು ಸೀತಾದೇವಿಯ ಮುಂದೆ ಸಂಚಾರ ಮಾಡ್ತಾ ಇದ್ದಾನೆ. ಸೀತಾದೇವಿ ಅದನ್ನು ನೋಡ್ತಾಳೆ. ಸೀತಾದೇವಿಯ ಆಕರ್ಷಣೆಗೆ ಒಳಗಾಗ್ತಾಳೆ. ಸೀತಾದೇವಿ ರಾಮನ ಹತ್ರ ಭಿನ್ನವಿಸಿಕೊಳ್ತಾಳೆ. ರಾಮ ನನಗಿದು ಬೇಕು ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ಬೇಡಮ್ಮ, ಇದು ಮಾಯಾ ಅಸುರರ ವಸ್ತು, ನಮಗೆ ಬೇಡ ಅಂತ ರಾಮ ಸಾರಿ ಹೇಳ್ತಾನೆ. ಸೀತಾದೇವಿ ಹೇಳ್ತಾಳೆ,
ಅದು ಮೋಸ ಆದರೂ ಪರವಾಗಿಲ್ಲ, ಅದು ಸತ್ರೂ ಪರವಾಗಿಲ್ಲ, ಅದರ ಚರ್ಮ ಆದರೂ ಬೇಕು. ಯಾಕೆಂದರೆ ನಾನು ಮತ್ತೆ ಅಯೋಧ್ಯೆಗೆ ಹೋದಾಗ ಭರತ ಮಹಾರಾಜರಿಗೆ ಕೊಡಲಿಕ್ಕೆ ಬೇಕು. ಏನು ತಂದಿದ್ದೆ 14 ವರ್ಷ ವನವಾಸದಲ್ಲಿ ಅಂತ ಸುಮ್ಮನೆ ಚಾಟು ಮಾತು ಹೇಳುವಂಥದ್ದು ಇದೆ. ರಾಮದೇವರು ಇನ್ನೇನು ಮಾಡಬೇಕು, ಲಕ್ಷ್ಮಣನಿಗೆ ಹೇಳ್ತಾರೆ, ನೋಡು ಸೀತೆ ಹೀಗೆ ಆಸೆ ಪಡ್ತಾಳೆ, ಏನು ಮಾಡಲಿ ಅಂತ. ಲಕ್ಷ್ಮಣ ಹೇಳ್ತಾನೆ ಸೀತಾದೇವಿಯರಿಗೆ, ಬೇಡ ಇದು ರಾಕ್ಷಸರ ಮೋಹ ಅಂತ. ಸೀತಾದೇವಿಯರು ಒಪ್ಪುವುದಿಲ್ಲ, ಲಕ್ಷ್ಮಣ ನಿನ್ನ ಮಧ್ಯೆ ಪ್ರವೇಶ ಮಾಡಬೇಡ, ಬೇಕೇ ಬೇಕು ಅಂತ. ರಾಮದೇವರು ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾರೆ. ಎಷ್ಟು ದೂರ, ತುಂಬ ದೂರ ಬೆನ್ನಟ್ಟಿಕೊಂಡು ಹೋಗ್ತಾರೆ. ಕೊನೆಗೆ ರಾಮ ಮಾರೀಚನಿಗೆ ಬಾಣ ಪ್ರಯೋಗ ಮಾಡ್ತಾನೆ. ಮಾರೀಚ ಸಾಯ್ತಾನೆ. ಸಾಯ್ತಾನೆ ನೋಡಿ, ಸತ್ತು ಹೋದ ಹೋಗಲಿ, ಸಾಯುವಾಗ ಚೆನ್ನಾಗಿ ಸಾಯಬಾರ್ದ, ಒಳ್ಳೆಯ ಜೀವ ಅಂತ ಹೇಳ್ತಾರೆ. ರಾವಣನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸತ್ತರೆ ಚೆನ್ನಾಗಿರ್ತಿತ್ತು ಅಂತ. ಹಾಗಿದ್ರೆ ಹೇಗೆ ಸಾಯಬೇಕಿತ್ತು ಗೊತ್ತಾ? ರಾಮ 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 ಅಂತ ಹೇಳಿ ಸಾಯಬೇಕಿತ್ತು. ಮಾರೀಚ ರಾಮ ಅಂತ ಹೇಳಿ ಸಾಯಲಿಲ್ಲ. ಹೇಗೆ ಸತ್ತ? ಸೀತೆ ಅಂತ ಹೇಳಿ ಸತ್ತ, ಲಕ್ಷ್ಮಣ ಅಂತ ಹೇಳಿ ಸತ್ತ. ಅಂದರೆ ಅವನ ಉದ್ದೇಶ ಸೀತೆಗೆ ಮೋಸ ಮಾಡಬೇಕು ಅಂತ. ಸಾಯುವ ಕಾಲಕ್ಕೆ ರಾಮನ ದೇವರ ಸ್ಮರಣೆ ಮಾಡಬೇಕಂತೆ, ಸೀತೆಯ ಸ್ಮರಣೆ ಮಾಡಿ ಅಂತ ಹೇಳಿಲ್ಲ, ಲಕ್ಷ್ಮಣನ ಸ್ಮರಣೆ ಮಾಡಲಿ ಅಂತ ಹೇಳಲಿಲ್ಲ. ನಾವೆಲ್ಲ ಸಾಯುವಾಗ ರಾಮನ ಸ್ಮರಣೆ ಮಾಡುವುದಲ್ಲ, ಸೀತೆಯ ಸ್ಮರಣೆ ಮಾಡ್ತೇವೆ, ಲಕ್ಷ್ಮಣನ ಸ್ಮರಣೆ ಮಾಡ್ತೇವೆ. ಸೀತೆ ಅಂದರೆ ಏನು? ಸಂಪತ್ತಿನ ಸ್ಮರಣೆ ಮಾಡ್ತೇವೆ. ಲಕ್ಷ್ಮಣ ಅಂದರೆ ಏನು? ಸಂಪತ್ತನ್ನು ರಕ್ಷಣೆ ಮಾಡುವವ. ನಾವು ಸಾಯುವಾಗ ದೇವರ ಸ್ಮರಣೆ ಅಲ್ಲ, ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ ಇದೆ, ಪಾಸ್ ಪುಸ್ತಕ ಏನಾಗಿದೆ, ಆ ದುಡ್ಡನ್ನು ಚಿಂತನೆ ಮಾಡ್ತೇವೆ, ಬ್ಯಾಂಕನ್ನು ಚಿಂತನೆ ಮಾಡ್ತೇವೆ ಹೊರತು ರಾಮದೇವರನ್ನು ಚಿಂತನೆ ಮಾಡುವುದಿಲ್ಲ ಅಂತ. ಸೀತೆ ಅಂತಂದರೆ ಡಿಪಾಸಿಟ್, ಲಕ್ಷ್ಮಣ ಅಂದರೆ ಬ್ಯಾಂಕ್ ಅಲ್ವಾ? ಸೀತೆಯನ್ನು ಕಾಯುವವ, ದುಡ್ಡನ್ನು ಕಾಯುವ ಬ್ಯಾಂಕು, ಅದನ್ನು ಚಿಂತನೆ ಮಾಡ್ತೇವೆ ಹೊರತು ರಾಮನನ್ನು ಅಲ್ಲ. ಅಲ್ಲಿ ಡಿಪಾಸಿಟ್ ಚಿಂತನೆ ಮಾಡ್ತೇವೆ ಹೊರತು ರಾಮನನ್ನು ಚಿಂತನೆ ಮಾಡುವುದಲ್ಲ. ಒಂದು ವೇಳೆ ರಾಮನನ್ನು ಚಿಂತನೆ ಮಾಡದೆ ದುಡ್ಡನ್ನು ಮಾತ್ರ, ಅಯ್ಯೋ ಬ್ಯಾಂಕ್ ಮುಳುಗಿತಲ್ಲ ಅಂತ ಮಾತ್ರ ಆಲೋಚನೆ ಮಾಡಿದರೆ ನಾವು ಮಾರೀಚ ಆಗಿಬಿಡ್ತೇವೆ. ನಾವು ಮಾರೀಚ ಆಗಬಾರದು ಅಂತಾದರೆ ರಾಮನ ಚಿಂತನೆ ನಿರಂತರ ಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಡ್ತದೆ. ಈ ಶಬ್ದ, ದೈತ್ಯರ ಶಬ್ದ, ಅದು ಸೀತೆ ತನಕ ಕೇಳಿಸ್ತು. ಸೀತೆ ಹೇಳ್ತಾಳೆ ಲಕ್ಷ್ಮಣನ ಹತ್ರ, ಇದು ರಾಮನ ಧ್ವನಿ ಅಂತ. ನೋಡಿ ಆ ಮಾರೀಚ ಎಷ್ಟು ದುಷ್ಟ ಅಂತಂದರೆ, ರಾಮನ ಮಿಮಿಕ್ರಿ ಮಾಡಿದ, ರಾಮನ ಧ್ವನಿಯಲ್ಲಿ ಸೀತೆ ಅಂತ ಕರೆದ, ಲಕ್ಷ್ಮಣ ಅಂತ ಕರೆದ. ದೈತ್ಯರಿಗೆ ಇಂತಹ ಶಕ್ತಿ ಇದೆ ನೋಡಿ, ಕೆಟ್ಟದಲ್ಲಿ ಶಕ್ತಿ, ಒಳ್ಳೆಯದರಲ್ಲಿ ಶಕ್ತಿ ಇಲ್ಲ. ಅಂದರೆ ಶಕ್ತಿ ಇತ್ತು, ಅದು ರಾಮನ ಸ್ಮರಣೆ ಮಾಡಬಹುದಿತ್ತು, ಒಳ್ಳೆಯದನ್ನು ಕರೀಲಿಕ್ಕೆ ಉಪಯೋಗ ಮಾಡಲಿಲ್ಲ ಅವನು. ಹಾಗಾಗಿ ಲಕ್ಷ್ಮಣ ಸೀತೆ ಮಾತಾಡಿಕೊಳ್ತಾರೆ. ಲಕ್ಷ್ಮಣ ಹೇಳಿದ ಅಣ್ಣನಿಗೆ ಏನೂ ಆಗಲಿಲ್ಲ ಅಂತ. ಸೀತೆ ಜೋರು ಮಾಡಿ ಲಕ್ಷ್ಮಣನನ್ನು ಕಳಿಸ್ತಾಳೆ, ರಾಮನ ರಕ್ಷಣೆಗೋಸ್ಕರ ಹೋಗು ಅಂತ. ಲಕ್ಷ್ಮಣ ಹೇಳಿದ ಅಣ್ಣನನ್ನು, ದೇವರನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಬೇಡ ಅಂತ, ಹೋಗು ಅಂತ. ಸೀತೆಯ ರಕ್ಷಣೆಗೆ ನಿಯುಕ್ತನಾದ ಲಕ್ಷ್ಮಣ ಅನಿವಾರ್ಯವಾಗಿ ಸೀತಾದೇವಿಯ ತುಚ್ಛ ಮಾತಿನಿಂದ, ಚುಚ್ಚುವ ಮಾತಿನಿಂದ ದೂರಕ್ಕೆ ಹೋಗಬೇಕಾಯಿತು. ರಾವಣ ಬರ್ತಾನೆ, ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಅಂದರೆ ಈ ಮಾರೀಚ ಮಾಡಿದ ಕೆಲಸ ಎಷ್ಟು ಅಂತ. ಕೆಲವರು ಸಾಯ್ತಾರೆ ನೋಡಿ, ಸಾಯುವಾಗ ಇನ್ನೊಬ್ಬರನ್ನು ವಿಯುಕ್ತರನ್ನಾಗಿ ಮಾಡಿ ಸಾಯ್ತಾರೆ, ತಾನೂ ಸಾಯ್ತಾರೆ, ಇದ್ದವರನ್ನೂ ಸಾಯಿಸ್ತಾರೆ. ನಾವು ಸಾಯುವುದು ಅಷ್ಟೇ ಅಲ್ಲ, ಇದ್ದವರನ್ನೆಲ್ಲ ಸಮಸ್ಯೆಗೆ ಸಿಲುಕಿಸಿ ಹಾಕಿ ಸತ್ತು ಹೋಗ್ತಾರೆ. ಸಾಯ್ಬೋದು ನೋಡಿ, ಸಾಯುವಾಗ ಬರೆದಿಡೋದು ನೋಡಿ, ನಮಗೆ ತೊಂದರೆ ಮಾಡಿದ್ದ ಅದಕ್ಕೆ ನಾನು ನೇಣು ಹಾಕಿದ್ದೆ, ನೇಣು ಹಾಕಿ ಸಾಯ್ತಾನೆ, ಸಾಯಬಾರ್ದ? ಇದ್ದವರ ಹೆಸರು ಯಾಕೆ ಹೇಳಿ ಸಾಯಬೇಕು? ಅದೆಲ್ಲ ಮಾರೀಚನ ಜಾತಿಯವರು ಸಾಯ್ತಾರೆ, ಸಾಯುವಾಗ ಇದ್ದವರ ಹೆಸರು ಹೇಳಿ ಯಾಕೆ ಸಾಯಬೇಕು? ಮಾರೀಚ ಅಂತ ಕೆಟ್ಟ ಕೆಲಸ ಮಾಡಿದ ಸೀತಾದೇವಿಯನ್ನು ರಾವಣ ಸನ್ಯಾಸ ವೇಷದಲ್ಲಿ ಬಂದು ಸೀತಾದೇವಿಗೆ ಮೋಸ ಮಾಡಿ ಕರ್ಕೊಂಡು ಹೋದ ಅಂತ ನಮ್ಮ ಆಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾರೆ. ರಾವಣ ಟೊಪ್ಪಿ ಹಿಡ್ಕೊಂಡು ಬಂದಿದ್ದಂತೆ, ಸೀತಾದೇವಿಗೆ ರಾಮನಿಗೆ ಟೊಪ್ಪಿ ಹಾಕಬೇಕು ಅಂತ ತಂದಿದ್ದಂತೆ. ಸೀತಾದೇವಿಗೆ ಟೊಪ್ಪಿ ಹಾಕಿದಂತೆ. ಸೀತಾದೇವಿ ತನ್ನ ತಲೆಗೆ ಇಡುವುದಕ್ಕಿಂತ ಮುಂಚೆ ಆ ಟೊಪ್ಪಿಯನ್ನು ರಾವಣನಿಗೆ ಇಟ್ಟುಬಿಟ್ಲಂತೆ. ರಾವಣ ಬಂದದ್ದು ಏನು ಅಂತ, ಸೀತೆಗೆ ಮೋಸ ಮಾಡಿ ಅವಳನ್ನು ಕರ್ಕೊಂಡು ಹೋಗಬೇಕು ಅಂತ. ಅವಳು ಮಾಯಾದೇವಿ. ಸೀತಾದೇವಿ ರಾಮನನ್ನಿಂದ ದೂರ ಆಗಿದ್ದಾಳೆ ಅಂತ ಆಲೋಚನೆ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದ. ಅಷ್ಟರ ಒಳಗೇನೆ ಸೀತಾದೇವಿ ರುದ್ರ ಪಾರ್ವತಿಯರ ಆಹ್ವಾನದ ಮೇರೆಗೆ ಕೈಲಾಸಕ್ಕೆ ಹೋದರು. ಅಲ್ಲಿ ಡ್ಯುಪ್ಲಿಕೇಟ್ ಸೀತೆಯನ್ನು ನಿರ್ಮಾಣ ಮಾಡಿದರು. ಮಾಡಿ ರಾವಣನ ಕೈಗೆ ಇಟ್ಟರು. ರಾವಣ ಹಿಡ್ಕೊಂಡು ಹೋದ್ದು ನಿಜವಾದ ಸೀತೆ ಅಲ್ಲ, ಸೀತೆಯ ಪ್ರತಿಕೃತಿಯನ್ನು ಹಿಡ್ಕೊಂಡು ಹೋದ್ದು.
ಅಂದರೆ ರಾವಣ ಹಾಕಿದ ಟೊಪ್ಪಿ ಸೀತಾದೇವಿ ಮಾಯಾದೇವಿ ರಾವಣನಿಗೆ ಟೊಪ್ಪಿ ಹಾಕಿ ಕಳಿಸ್ಲು. ರಾವಣ ತಿಳ್ಕೊಂಡ ನಾನು ಸೀತೆಗೆ ಟೊಪ್ಪಿ ಹಾಕಿದೆ, ರಾಮನಿಗೆ ಟೊಪ್ಪಿ ಹಾಕಿದೆ ಅಂತ. ಸೀತಾದೇವಿ ಮಾಯಾದೇವಿ ನಗ್ತಾ ಇದ್ದಾಳಂತೆ, ಆ ಟೊಪ್ಪಿ ನಿನಗೆ ಹಾಕಿದ್ದೇನೆ ಅಂತ. ಹಾಗಾಗಿ ಅವನು ಹಿಡ್ಕೊಂಡು ಹೋದಿ ಅಶೋಕವನಿಕಾದಲ್ಲಿಟ್ಟದ್ದು ಯಾವುದೋ ಸೀತೆಯನ್ನು ಹೊರತು ನಿಜವಾದ ಸೀತೆಯನ್ನು ಅಲ್ಲ ಅಂತ. ರಾಮದೇವರು ಹುಡ್ಕೊಂಡು ಬರ್ತಾರೆ ಲಕ್ಷ್ಮಣನ ಜೊತೆಗೆ. ಸೀತಾದೇವಿ ಕಾಣಿಸುವುದಿಲ್ಲ. ಹುಡುಕೊಂಡು ಬಂದಾಗ ಮಧ್ಯದಲ್ಲಿ ಜಟಾಯು ಸಿಗ್ತಾನೆ. ಜಟಾಯು ರಾವಣನ ಜೊತೆಗೆ ಯುದ್ಧ ಮಾಡಿದ್ದ. ಯುದ್ಧ ಮಾಡಿ ಸಾಯಬೇಕಿತ್ತು, ಸಾಯಲಿಲ್ಲ, ಉಸಿರು ಮಾತ್ರ ಉಳಿದಿತ್ತಂತೆ. ಎಷ್ಟು ತನಕ ಉಸಿರು ಉಳಿದಿತ್ತು ಜಟಾಯಿತ್ತು. ರಾಮನಿಗೆ ತನ್ನ ಸರ್ವ ಸಾಮರ್ಥ್ಯದಿಂದ ಯುದ್ಧ ಮಾಡಿದ. ರಕ್ತ ಇಳಿಯಿತು, ಸಾಯಲಿಕ್ಕೆ ತಯಾರಾದ. ಅವರಿಗೆ ಅನುಗ್ರಹ ಮಾಡಿದ್ರಂತೆ ಸೀತಾದೇವಿ. ಎಷ್ಟು ಆಶೀರ್ವಾದ ಮಾಡಿದ್ಲು ಅಂತಂದರೆ, ಈ ಸುದ್ದಿ ರಾವಣ ಹಿಡ್ಕೊಂಡು ಹೋದ ಸಿದ್ಧಿಯನ್ನು ರಾಮನಿಗೆ ಮುಟ್ಟಿಸುವ ತನಕ ನಿನಗೇನೂ ಆಗೋದಿಲ್ಲ ಅಂತ ಸೀತಾದೇವಿ ಆಶೀರ್ವಾದ ಮಾಡಿದ್ರಂತೆ. ನಮಗೇನು ಆಶೀರ್ವಾದ ಮಾಡಬೇಕು ಅಂತಂದರೆ, ಸೀತೆ ರಾಮರನ್ನು ಒಟ್ಟು ಸೇರಿಸುವ ತನಕ ನಮಗೆ ಆಯುಷ್ಯ ಸಿಕ್ಕಿದರೆ ಸಾಕು. ಸೀತೆ ಅಂದರೆ ಏನು? ಒಳ್ಳೆಯ ಚಿಂತನೆಗಳು, ವೇದ ಚಿಂತನೆಗಳು. ಅದನ್ನು ಎಲ್ಲಿ ಮುಟ್ಟಿಸಬೇಕು? ನಾವು ರಾಮನಿಗೆ ಮುಟ್ಟಿಸಬೇಕು. ನಮ್ಮ ಮನಸ್ಸಿನ ಚಿಂತನೆ ರಾಮದೇವರಿಗೆ ಮುಟ್ಟುವ ತನಕ ನಮಗೆ ಆಯುಷ್ಯ ಇದ್ದರೆ ಸಾಕು. ಅದಕ್ಕಿಂತ ಹೆಚ್ಚಿನ ಆಯುಷ್ಯ ನಾವು ಕೇಳಬೇಕಾಗಿಲ್ಲ ಅಂತ ಸೀತಾದೇವಿ ಕೊಟ್ಟ ಆಯುಷ್ಯ ಜಟಾಯುವಿಗೆ. ರಾಮದೇವರು ಬರ್ತಾರೆ, ಜಟಾಯು ಎಲ್ಲ ವಿಷಯವನ್ನು ನಿವೇದಿಸಿಕೊಳ್ತಾನೆ. ಸರ್ವಜ್ಞನಾದ ದೇವರಿಗೆ ಇನ್ನೊಬ್ಬರಿಂದ ಕೇಳಬೇಕಾಗಿಲ್ಲ, ಜಟಾಯುವಿಗೆ ಆ ಪುಣ್ಯ ಕೊಡಬೇಕಾಗಿತ್ತು. ಜಟಾಯುವಿನಿಂದ ಕೇಳಿಸಿಕೊಂಡ. ಜಟಾಯುವಿಗೆ ಸಂಸ್ಕಾರ ಮಾಡಿ ರಾಮಚಂದ್ರ ಮುಂದೆ ಸಾಗಿದ. ಅನಾಥನಾದ ಜಟಾಯುವಿಗೆ ಸಂಸ್ಕಾರ ಮಾಡಿ ಭಗವಂತ ಮೆರೆದ ಅಂತೆ. ಅಂದರೆ ಜಟಾಯುವಿನ ಪುಣ್ಯ ಎಷ್ಟು ಅಂತ ರಾಮಾಯಣ ಹೇಳುತ್ತೆ. ಯಾವುದೋ ಒಂದು ಹಕ್ಕಿ ಜಟಾಯು ರಾಮದೇವರಿಗೆ ಸೀತಾದೇವಿಯ ವೃತ್ತಾಂತವನ್ನು, ವೇದದ ಸಂದೇಶವನ್ನು ರಾಮದೇವರ ಮುಂದೆ ನಿವೇದನೆ ಮಾಡಿದ್ದಕ್ಕೆ ಒಳ್ಳೆಯ ಸಂಸ್ಕಾರ ಅವನಿಗೆ ಮೂಡಿತು, ಅವನಿಗೆ ಸಿಕ್ಕಿತು. ನಮ್ಮಲ್ಲಿ ಹೇಳ್ತಾರೆ, ದಾರಿಯಲ್ಲಿ ಬಿದ್ದು ಸತ್ತರೆ ಮೋಕ್ಷ ಅಂತ. ಯಾಕೆಂದರೆ ದೇವರೇ ಸಂಸ್ಕಾರ ಮಾಡ್ತಾರೆ ಅಂತ. ಭಗವಂತ ಸಂಸ್ಕಾರ ಕೊಟ್ಟು ಜಟಾಯುವನ್ನು ಉದ್ಧಾರ ಮಾಡಿದ ಘಟನೆ ನಮ್ಮ ಉಲ್ಲೇಖ ಇದೆ. ರಾಮದೇವರು ಸಂಚಾರ ಮಾಡಿಕೊಂಡು ಸೀತೆಯನ್ನು ಹುಡುಕ್ತಾ ಜಟಾಯು ಹೇಳಿದ ಮಾರ್ಗದಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಹನುಮಂತ ದೇವರ ಹತ್ರ, ಅಲ್ಲಿ ಶಬರಿಯ ಆಶ್ರಮ ಹಂಪೆಯಲ್ಲಿದೆ, ಅಲ್ಲಿಗೆ ಬರ್ತಾರೆ. ಹನುಮಂತ ದೇವರ ತನಕ ಬರ್ತಾರೆ. ಉತ್ತರ ಭಾರತದ ರಾಮದೇವರು ಸೀತೆಯನ್ನು ಹುಡುಕುವ ನಿಮಿತ್ತದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದರೆ, ಕರ್ನಾಟಕದಲ್ಲಿ ನಮ್ಮ ಗುರುಗಳಾದ ಹನುಮಂತ ದೇವರಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ರಾಮದೇವರು ಬಂದಿದ್ದಾರೆ. ಆದರೆ ಕರ್ನಾಟಕ ಅಂತಂದರೆ ನಾವು ಹೆಮ್ಮೆ ಪಡಬೇಕಾದ್ದು. ಯಾಕೆ ಅಂತಂದರೆ ಹನುಮಂತ ದೇವರ ಊರು, ಶಬರಿಯ ಊರು, ರಾಮದೇವರನ್ನು ತನ್ನ ಕಡೆಗೆ ಸೆಳೆದ ಊರು ಅಂತ ಈ ಮಣ್ಣಿನ ಬಗ್ಗೆ ನಾವು ತುಂಬ ಅಭಿಮಾನ ಪಡಬೇಕು ಅಂತ. ಶಬರಿ ತನ್ನ ಸರ್ವಸ್ವವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದವಳು. ತ್ರಿದಶ ಮುನಿಕೃತೆ ಅಂತ. ಶಬರಿ ಶರಭಂಗರ ಹಾಗೇನೆ ರಾಮನನ್ನು ನೋಡ್ತಾಳೆ, ತಾನು ಕೂಡಿಟ್ಟ ವಸ್ತುವನ್ನು ರಾಮನಿಗೆ ಸಮರ್ಪಣೆ ಮಾಡ್ತಾಳೆ. ಕೊನೆಗೆ ತನ್ನ ದೇಹವನ್ನು ರಾಮನ ಮುಂಭಾಗದಲ್ಲಿ ಯೋಗಾಗ್ನಿಯಲ್ಲಿ ಅರ್ಪಣೆ ಮಾಡ್ತಾಳೆ. ಕಾಡಲ್ಲಿ ಬೆಳೆದ ಒಂದು ಮಹಿಳೆ, ಒಬ್ಬ ಸಾಧಕಿ. ಯಾರು? ಮತಂಗ ಋಷಿಗಳು. ಮತಂಗ ಅಂತಂದರೆ ರಾಮನ ಮತವನ್ನು ತಿಳ್ಕೊಂಡವರು ಮತಂಗರು. ಅವರ ಶಿಷ್ಯೆಯಾಗಿ ಅವರಿಂದ ಮಾರ್ಗದರ್ಶನ ಪಡೆದು ಒಂಟಿಯಾಗಿ ಕಾಡಲ್ಲಿ ವಾಸ ಮಾಡಿ ರಾಮ ಬರುವ ತನಕ ಪ್ರತೀಕ್ಷೆ ಮಾಡಿ ರಾಮನಿಗೆ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಮುಕ್ತಿಗೆ ಹೋದ ಮಹಿಳೆ ಸಾಧಕಿ ಶಬರಿ. ರಾಮನ ಅನುಗ್ರಹ ಪಾತ್ರಳಾದವಳು. ರಾಮಾಯಣ ಹೇಳ್ತದೆ, ರಾಮದೇವರು ಅನುಗ್ರಹ ಮಾಡಬೇಕಾದ್ರೆ ಲಿಂಗ ಬೇಡ, ಅಂದರೆ ಗಂಡಸರಿಗೆ ಅಂತ ಮೋಕ್ಷ ಅಂತ ಏನಿಲ್ಲ, ಸಾಧಕರಾದರೆ ಹೆಣ್ಮಕ್ಕಳಿಗೂ ಅಂತ ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ರಾಮಾಯಣ ಎತ್ತಿ ತೋರಿಸ್ತಾ ಇದೆ. ಅದು ಬ್ರಾಹ್ಮಣರಿಗೆ ಮೋಕ್ಷ ಅಂತ ಏನಿಲ್ಲ, ಸಾಧಕರಾದರೆ ಭಗವಂತನಲ್ಲಿ ಭಕ್ತಿ ಇದ್ದರೆ ಅವರಿಗೆ ಮೋಕ್ಷ ಅನ್ನೋದನ್ನು ರಾಮಾಯಣ ನಮಗೆ ಎಚ್ಚರಿಸಿದೆ. ಕೊನೆಗೆ ಹನುಮಂತ ದೇವರು ಆ ಜಾಗಕ್ಕೆ ಬರ್ತಾರೆ. ಆ ಕಿಷ್ಕಿಂಧೆಯಿಂದ ಹನುಮಂತ ದೇವರು ರಾಮದೇವರನ್ನು ದರ್ಶನ ನೋಡಲಿಕ್ಕೋಸ್ಕರ ಬರ್ತಾರೆ. ಕಿಷ್ಕಿಂಧೆಯಿಂದ ಋಷ್ಯಮುಖದಿಂದ ಅಲ್ಲಿಗೆ ಬರ್ತಾರೆ. ಸುಗ್ರೀವನ ದೂತನಾಗಿ ರಾಮದೇವರನ್ನು ಕಾಣಲಿಕ್ಕೆ ಅಂತ ಬರ್ತಾರೆ. ಹಂಪೆಯಲ್ಲಿ ಆ ದರ್ಶನ ನಡೀತದೆ. ಅದಕ್ಕೆ ಹಂಪೆ ಅಂತ ಇವತ್ತು ಹೆಸರು. ಎಲ್ಲ ಪಾ ಇದ್ದರೆ ಅದು ಹಾ ಆಗಿಬಿಡ್ತದೆ. ಹಬ್ಬ ಇದೆ, ಅದು ಪರ್ಬ ಆಗಿಬಿಡ್ತದೆ ನೋಡಿ. ಅದು ಹಾ ಹೋಗಿ ಅಲ್ಲಿ ಹಂಪೆ ಅಲ್ಲದು ಪಂಪ ಅಂತ ಅದರ ಹೆಸರು ಸಂಸ್ಕೃತದಲ್ಲಿ. ವಾದಿರಾಜರು ಹೇಳ್ತಾರೆ, ಆ ಪಂಪ ಅನ್ನುವ ಊರಿನ ಮಹಿಮೆ ಅಲ್ಲ, ಆ ಶಬ್ದದ ಮಹಿಮೆ ಎಷ್ಟಿದೆ ಅಂತಂದರೆ, ನೀವು ಪಂಪ 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 ಅಂತ ಒಂದು 100 ಬಾರಿ ಹೇಳಿ, ಈಗ ಬೇಡ ಮನೆಗೆ ಹೋಗಿ ಹೇಳಿ, ನೀವು ಹೇಳಿದ್ರೆ ಎಲ್ಲ ತಿರ್ಗ ಮುರುಗ ಆಗ್ತದೆ ಅಂತ.
ಅಲ್ವಾ? ನೀವು ವೇಗವಾಗಿ ಹೇಳಿ ಪಂಪ ಪಂಪ ಪಾಪಂ 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 ಅಂತ ಆಗಿಬಿಡುತ್ತೆ. ಅಂದರೆ ಪಾಪಂ ಹೋಗಿ ಅದು ಪಂಪ ಅಂತ ಆಯಿತು ನೋಡಿ, ತಿರುಗು ಮುರುಗು ಆಯಿತು ನೋಡಿ. ಆ ಪಂಪ ಎಂಬ ಶಬ್ದಕ್ಕೆ ನಮ್ಮ ಪಾಪವನ್ನು ತಿರುಗು ಮುರುಗು ಮಾಡುವ ಶಕ್ತಿ ಇದೆ ಅಂತ ವಾದಿರಾಜರು ವಿಶ್ಲೇಷಣೆ ಮಾಡಿದ್ದಾರೆ. ಒಂದು ಹೆಸರು ನಾವು ಉಚ್ಚಾರಣೆ ಮಾಡಿದರೆ ಭಕ್ತಿಯಿಂದ ನಮ್ಮ ಪಾಪವನ್ನು ನಿವಾರಣೆ ಮಾಡುವ ಶಕ್ತಿ ಇದೆ. ಯಾಕಂದರೆ ಮಹಾ ತಪಸ್ವಿಗಳು ಅಲ್ಲಿ ಸಾಧನೆ ಮಾಡಿದ ಜಾಗ, ಮಹಾ ಸಾಧಕೋತ್ತಮರಾದ ಹನುಮಂತ ದೇವರು ನೆಲನಿಂತ ಜಾಗ ಪಂಪ. ಹಾಗಾಗಿ ಪಾಪ ಪರಿಹಾರ ಆಗಲೇಬೇಕು. ಪಾಂಸವೋಸ್ಮಾನ್ ಪುನಂತು ಅಂತ ಹೇಳಿದ ರೀತಿಯಲ್ಲಿ ನಮ್ಮ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಆ ಜಾಗಕ್ಕೆ ಇದೆ. ಈ ಒಟ್ಟು ಈ ಅರಣ್ಯಕಾಂಡ, ದಂಡಕಾರಣ್ಯ, ದಂಡಕರ ದಂಡನೆ ಮಾಡಿದವರ ಸಾಧನೆಯನ್ನು ತಿಳಿಸಿಕೊಡ್ತಾ ಇದೆ. ಶರಭಂಗರಿಂದ ಪ್ರಾರಂಭಿಸಿ ಸುತೀಕ್ಷ್ಣ, ವಿರಾಧ, ಮಧ್ಯದಲ್ಲೊಬ್ಬ ಕಬಂಧ ಅಂತ ಒಬ್ಬ ಬರ್ತಾನೆ. ಅಂದರೆ ಅವನ ಹೊಟ್ಟೆಯಲ್ಲಿ ತಲೆ ಇರುವುದು. ನಮ್ಮ ಹಾಗೆ ನಮ್ಮ ತಲೆ ಎಲ್ಲಿರ್ತದೆ ಅಂತಂದರೆ ಅವನ ತಲೆ ದೇವೇಂದ್ರನ ವಜ್ರಾಯುಧ ಬಿದ್ದು ಹೊಟ್ಟೆಯೊಳಗೆ ಪ್ರವೇಶ ಮಾಡಿದೆ. ಅಂದರೆ ತಲೆ ಎಲ್ಲಿದ್ದರೆ ಹೊಟ್ಟೆಯೊಳಗೆ ಸೇರಿತ್ತು. ನಮ್ಮದು ಹಾಗೆ ಬೆಳಗಿನಿಂದ ರಾತ್ರಿ ತನಕ ತಲೆ ಎಲ್ಲಿರ್ತದೆ ಹೊಟ್ಟೆಯಲ್ಲೇ ಇರೋದು. ಮಿನಿ ಕಬಂತರು ನಾವು. ಅವನಿಗೊಂದು ಸದ್ಗತಿಯನ್ನು ಕಲ್ಪನೆ ಮಾಡಿ ಜಟಾಯು ಅವನು ಒಳ್ಳೆಯ ದಂಡನೆ, ಅಂದರೆ ತನ್ನ ದೇಹ ಹೋದರೂ ತೊಂದರೆ ಇಲ್ಲ, ಸೀತಾದೇವಿಯನ್ನು ಉಳಿಸಬೇಕು ಅಂತ ದಂಡನೆ ಮಾಡಿದವ. ಶಬರಿ ಎಂಥ ದಂಡನೆ, ಎಲ್ಲ ಆಹಾರ ತೊರೆದು ರಾಮನಿಗೋಸ್ಕರ ಪ್ರತೀಕ್ಷೆ ಮಾಡಿದವಳು. ಹನುಮಂತ ದೇವರ ದಂಡನೆ ಅಂತಂದರೆ ಇಡೀ ಲೋಕವಿಖ್ಯಾತವಾದ್ದು. ಇಡೀ ಶುದ್ಧ ಬ್ರಹ್ಮಚರ್ಯಕ್ಕೆ ಮತ್ತೊಂದು ಹೆಸರು. ಇಂತಹ ದಂಡದಿಂದ ಸುಖವನ್ನು ಅನುಭವಿಸುವ ದಂಡಕರ ಅರಣ್ಯಕ್ಕೆ ರಾಮದೇವರು ದಂಡಕರಾಗಿ ದಂಡವಾಗಿ ದಂಡೋದಮಯಿತನಾಗಿ ಭಗವಂತ ಪ್ರವೇಶ ಮಾಡಿದ ಅನ್ನುವ ಕಥೆಯನ್ನು ವಿಷ್ಣು ಸಹಸ್ರನಾಮ ದಂಡ ಅನ್ನುವ ಶಬ್ದದಿಂದ ನಮಗಿವತ್ತು ದಂಡ ಅಂದರೆ ದಂಡ ಆಗಿಬಿಟ್ಟಿದೆ. ದಂಡ ಆಗಬಾರದು, ದಂಡ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಅದನ್ನು ತೋರಿಸಿಕೊಟ್ಟ ಘಟನೆ ರಾಮಾಯಣ.